ಈಗ ನಾವು ಮಲೇಶ್ವರಂ ಅಲ್ಲಿ ಇದೀವಿ, ಶಾಪಿಂಗ್ ಅಂತ ಬಂದ್ವಿ. ನೋಡೋಣ, ವಿ ಆರ್ ಸರ್ಚಿಂಗ್ ಫಾರ್ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ. ಯಾರು ಇವರು? ಯಾರವ್ರು ಹೇಳು? ಮಾಮ ಅಪ್ಪು. ಇಷ್ಟ ನಿಮಗೆ? ಜಸ್ಟ್ 10 minutes ಅಲ್ಲಿ ಶಾಪಿಂಗ್ ನ ಮುಗಿಸಿದೀವಿ. ಅದು ಏನಾಗ್ತಿದೆ ಅದಾಗ್ತಾ ಇದೆ. ಅದು ಐ ಲವ್ ಸ್ವಾತಿ. ದಿಸ್ ಇಸ್ ಮಟನ್ ಬಿರಿಯಾನಿ. ಏನೇನೇ ಇನ್ನೊಂದ್ಸಲ ಹೇಳಮ್ಮ. ಏನು ಎಷ್ಟು ಹಾಕೊಂಡಿದ್ದೀರಾ ಪಾಪ? ಬೇಡ ಬಿಡಿ, ಇದು ತಿನ್ಬೇಡಿ ಪಾಪ. ಅಯ್ಯೋ ಬೇಡ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸತತ ಒಂದು ಎಷ್ಟು ದಿನಗಳ ನಂತರ ಫೋನ್ ಬರ್ತಾ ಇದೆ ಪ್ರತಿ. ಪ್ರಿಯಾ ಪಿಯಾ. ನಮಸ್ತೆ ಮೇಡಮ್, ಹೇಳಿ. ಸರ್ ನಮಸ್ತೆ, ಇದು ಸಂಗೀತ ಮೊಬೈಲ್ಸ್ ಅಂತ. ಎಸ್ ಮೇಡಮ್, ಎಸ್. ಅದು ಬುಕಿಂಗ್ ಮಾಡಿದ್ರಾ ಸರ್? ನೀವು ಮಾಡಿಸಿದ್ರಾ? ಇಲ್ಲ ಮೇಡಮ್, ಬರಬೇಕು. ಅದೇ ಬೇಕಿದ್ರೆ ನಾಳೆನೇ ಸ್ಟಾಕ್ ಸಿಗುತ್ತೆ, ಅದಕ್ಕೋಸ್ಕರ ಸ್ಟಾಕ್ ಬಂದಿದೆ. ಹೌದಾ, ಇಷ್ಟು ಬೇಗ ಬಂದ್ಬಿಡ್ತಾ ಸ್ಟಾಕ್? ನಾಳೆಯಿಂದನೇ ಸೇಲ್ ಸ್ಟಾರ್ಟ್ ಆಗುತ್ತೆ. ಸೂಪರ್, ಓಕೆ ಮೇಡಮ್. ಅದು ಸರಿ ಬುಕಿಂಗ್ ಸರಿ, ಓಕೆ. ನಂಗೆ ಎಕ್ಸ್ಟ್ರಾ ಏನಾದ್ರು ಆಫರ್ ಹಾಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಸಿಗ್ತಾ ಇದೆ ಮೇಡಮ್ ಏನಾದ್ರು ಕ್ಲಾರಿಟಿ ಅದಕ್ಕೆ? ಅದು ನಾಳೆಯಿಂದ ಸೇಲ್ಸ್ ಅಲ್ವಾ ಸ್ಟಾರ್ಟ್? ಇವಾಗ ಸ್ಟಾಕ್ ರಿಸೀವ್ ಆಗಿದೆ, ನಾಳೆ ಸೇಲ್ಸ್ ಸ್ಟಾರ್ಟ್, ನಾಳೆ ಅಪ್ಡೇಟ್ ಆಗುತ್ತೆ. ಸರ್ ನಾನು ಇವತ್ತು ಬಂದ್ರೆ ಆಗ್ಬೋದಾ? ಬುಕಿಂಗ್ ಮಾಡ್ಬೋದು ಇವತ್ತು ಬೇಕಿದ್ರೆ. ಹೌದಾ, ಈಗ ಓಕೆ. ಇವತ್ತು ನಾಳೆ ಯಾವಾಗಲಾದ್ರೂ ಬರ್ಬೋದಾ? ಮಾಡ್ಕೋಬಹುದು. ನಾಳೆ ಡೈರೆಕ್ಟ್ ಬುಕಿಂಗ್ ಮಾಡಿ ತಗೋತೀರಾ ಅಂದ್ರೆ ನಾಳೆನೂ ತಗೋಬಹುದು. ಸರಿ. ಬಟ್ಟೆ ಎತ್ಕೊಂಡಿದ್ಯಮ್ಮ ಒಂದು? ಬಟ್ಟೆ ಇರ್ಲಿಲ್ವಾ? ಅಲ್ಲೇ ಇತ್ತು ಮೊನ್ನೆ. ಇಲ್ಲ ಕಣಮ್ಮ, ಎತ್ಕೊಂಡಿದ್ಯಾ ತಾನೇ? ವಾಟರ್ ಬಾಟ್ಲ್ ಎತ್ಕೊಂಡಿದ್ಯಾ? ಟಿಶ್ಯೂ ಹಂಗೆ ಸರಿ ಸರಿ ಬಾಮ್ಮ. ಹೆಂಗ್ ನೋಡ್ತಾವನೆ? ಆರಾಮ? ಏನಂತಮ್ಮ ಅಪ್ಪು ಹೆಂಗವನಮ್ಮ? ಏನೋ ಎಷ್ಟು ಬಾಟ್ಲು ತೆಗ್ದು ಇದೇ ಬಿಡ್ತಾ ಇಲ್ಲ. ಜ್ವರ ಬಿಡ್ತಾ ಇಲ್ವಾ? ಜ್ವರ ಕಮ್ಮಿ ಆಗಿದೆ, ತಲೆನೋವು. 4 ಗಂಟೆಗೆ ಎದ್ದು ಫುಟ್ಬಾಲ್ ಆಡಕ್ ಹೋಗು. ಕೇಳು, ಸಕ್ಕದಾಗಿ ಬರುತ್ತೆ ಎಲ್ಲ ನೋಡಿ. ಮಮ್ಮಿ ತುಟ್ಟಕ್ ಪಿಟ್ಟಿಕ್ ಅಂದಿಲ್ಲ ಮಮ್ಮಿ. ನಾವು ಸುಳ್ಳು ಹೇಳಿದ್ವೇನೋ ಅನ್ಕೋಬೇಕು. ಸದ್ಯ ವಿಡಿಯೋ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಕಡೆ ಅಲ್ಲ, ಗಲಾಟೆ ಮಾಡ್ತಾನೆ. ಅವನ್ಗೆ ಹೋಮ್ ಸಿಕ್ ಆಗಿತ್ತಮ್ಮ, ಮನೆಗ್ ಬರ್ಬೇಕಿತ್ತು. ಅವನು ಮನೆಗ್ ಬಂದು ಶಾಂತಿ ಆಗ್ಬೇಕಾಗಿತ್ತು. ಈಗ ನಾವು ಮಲೇಶ್ವರಂ ಅಲ್ಲಿ ಇದೀವಿ, ಶಾಪಿಂಗ್ ಅಂತ ಬಂದ್ವಿ. ನಾಳೆ ನಾಳಿದ್ದಲ್ಲಿ ಅಮ್ಮ ಮತ್ತೆ ವಾಪಸ್ ಮೈಸೂರ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ಪ್ರತೀಕ್ ಅವರು ಪಾಪ ಇನ್ನು ಈಗ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಇರಿಟೇಟ್ ಆಗಿಬಿಟ್ಟಿದ್ದಾರೆ. ಸೊ ಈಗ ನಾವು ಹೋಗ್ಬಿಟ್ಟು ಬರೋಣ. ಮೈಸೂರು ಒಂದು ಸೀರೆ ತಗೋಬಿಡ್ಬೇಕು ಆದಷ್ಟು ಬೇಗ, ಅದಕ್ಕೋಸ್ಕರ ಬಂದಿದ್ದೀವಿ. ಏನಕ್ಕೆ ಅಂತ ನೀವೆಲ್ಲ ಗೆಸ್ ಮಾಡಿ, ಕಮೆಂಟ್ ಮಾಡಿ. So we are in the shop. ನೋಡೋಣ, ವಿ ಆರ್ ಸರ್ಚಿಂಗ್ ಫಾರ್ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ. ಅದು ಇವನ್ನ ತೋರಿಸ್ತಿದ್ದಾನೆ. ಇವ್ರನ್ನ ಯಾರು ಇವರು? ಯಾರವ್ರು ಹೇಳು? ಮಾಮ ಅಪ್ಪು. ಅಪ್ಪು. ಈ ಹೆಣ್ಮಕ್ಳಿಗೆ ಸೀರೆ ಅಂಗಡಿಗೆಲ್ಲ ಬಂದ್ರೆ ಏನ್ ಅನ್ಸುತ್ತಮ್ಮ? ಈಗ ಗೊತ್ತಿಲ್ಲ, ಮೊದಲೆಲ್ಲ ಅನಿಸ್ತಿತ್ತು, ಇವಾಗೆಲ್ಲ ಏನೋ ಅನ್ಸಲ್ಲ. ಏನ್ ಯಾವ ತರ ಸೀರೆ ಇಷ್ಟ ನಿಮಗೆ? ಮೈಸೂರು ಸಿಲ್ಕ್, ಆಮೇಲೆ ಮಹೇಶ್ವರಿ ಕಾಟನ್. ನಿಂಗೆ? ಓನ್ಲಿ ಮೈಸೂರು ಸಿಲ್ಕ್. ಯಾಕೆಂದ್ರೆ ನಾವು ದಪ್ಪ ಇದ್ದೀವಲ್ಲ, ಕಂಫರ್ಟೇಬಲ್ ಕೂಡ. ಹಂಗಾರೆ ಅದು ಬಿಟ್ಟು ಬೇರೆ ಯಾವ್ದು ಸೀರೆ ಉಡಲ್ವಾ ನೀವು? ಶಿಫಾನ್ ಸೀರೆ ಅಂದ್ರೆ ಇಷ್ಟ. ಶಿಫಾನ್ ಮತ್ತೆ ಕಾಟನ್. ಶಿಫಾನ್ ಫ್ಯಾಬ್ರಿಕ್ ಅಂದ್ರೆ ತುಂಬಾ ಇಷ್ಟ. ಮೇಲೆ ಹೋಗ್ತಾ ಇದ್ದ ಹೋಗ್ಲಿ ಮೇಲೆ ಕೆಳಗೆ.
ಜಸ್ಟ್ 10 ಮಿನಿಟ್ಸಲ್ಲಿ ಶಾಪಿಂಗ್ನ ಮುಗಿಸಿದ್ದೀವಿ. ಈ ಥರ ಯಾವತ್ತೂ ಆಗಿರಲಿಲ್ಲ, ಇವತ್ತಾಗೋಗಿದೆ ಅಲ್ವಾ ಅಮ್ಮ? ಅಮ್ಮ ಈ ಥರ ಶಾಪಿಂಗ್ ಮಾಡಿದ್ಯಾ ಯಾವತ್ತಾರ? ಇದಕ್ಕೆಲ್ಲ ಒಂದು ಭಯ ಇದೆ, ನಮ್ಮ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಈ ಕಾರಲ್ಲಿ ಬರುತ್ತೆ ನೋಡಿ. ನೋಡಿ ಇದೇ ಆ ಶಕ್ತಿ. ಇದೇ ಆ ಶಕ್ತಿ. ಇಷ್ಟು ಬೇಗ ಶಾಪಿಂಗ್ ಮುಗಿಯುತ್ತೆ ಅಂತ ನೀವು ಅನ್ಕೊಂಡಿದ್ರಾ ಪ್ರತೀಕ್ ಅವರೇ? ಹಾ, ಇಷ್ಟು ಬೇಗ ಮುಗ್ದಿದ್ದು ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಆಶ್ಚರ್ಯ ಅನಿಸ್ತಾ ಇದೆ. ಏನಕ್ಕೆ ಬಂದಿರ್ಬೋದು ನಾವು ಬೇಗ ಅಂತ ನೀವ್ ಅನ್ಕೊಂತೀರಾ? ಶಕ್ತಿ ಇದೆ ಒಂದು ನಮ್ಮ ಹಿಂದೆ. ಅದೇ ಇದೆ ಆ ಶಕ್ತಿ. ಅದೇ ಒಂದೇನೋ ಡೈಲಾಗ್ ಬರುತ್ತಲ್ಲ, ನಿಮ್ ಹಿಂದೆ ಒಂದು ಶಕ್ತಿ ಇದೆಯಮ್ಮ ಅಂತ ಅಂದಾಗ ಆ ಥರ. ಓಕೆ, ಈಗ ಬ್ಯಾಕ್ ಟು ದ ರೊಟೀನ್. ಖುಷಿ ಬೇಗ ಬಂದ್ಬಿಟ್ರೆ. 8 ತಿಂಗಳು ಈನ ಎಫೆಕ್ಟ್ ತುಂಬ ಕಾಣಿಸ್ತಿದೆ ನನಗೆ. ತುಂಬ ಅದು ಏನಾಗ್ತಿದೆ ಅದಾಗ್ತಾ ಇದೆ. ಅದು ಬ್ಲ್ಯಾಕ್ ಔಟ್ ಆಗ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದೆ. ರೈಟ್ ಸೈಡಲ್ಲಿ ಒಂದು ಇದೆಯಲ್ಲ, ಸ್ವಾತಿ ಇದೆ, ಎಂಪೈರ್ ಇದೆ, ಆಮೇಲೆ ಏನಿದೆ, ಸ್ವಾತಿ, ಎಂಪೈರು, ನಂದನ ಗೊತ್ತಿಲ್ಲ. ಸ್ವಾತಿಗೆ ಹೋಗ್ಬೋದು. ಐ ಲವ್ ಸ್ವಾತಿ. ನಂದನ. ಇದು ಅಮ್ಮು ಅಕ್ಕ ಮತ್ತು ಅಭಿಯಣ್ಣನ ಫೇವ್ರೆಟ್ ಜಾಗ. ಅವರು ಚೆನ್ನೈಯಿಂದ ಬಂದರೆ ಫಸ್ಟ್ ಇಲ್ಲೇ ಬಂದು ಬಿರಿಯಾನಿ ತಿನ್ಕೊಂಡು ಆಮೇಲೆ ಬರ್ತಾರೆ ನಮಗೂ ಪಾರ್ಸಲ್ ತೊಗೊಂಡು. ಬನ್ನಿ. ಬಾಳೆ ಎಲೆ ಊಟ, ಬೀಗರ ಊಟ ಇಲ್ಲ, ಹಂಗೆಲ್ಲ ಏನಿಲ್ಲ. ದಿಸ್ ಇಸ್ ಮಟನ್ ಬಿರಿಯಾನಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ಇಲ್ಲಿಗೆ ಬಂದು ತಿಂತಾ ಇರೋದು, ಹೋಟ್ಲಲ್ಲಿ ಬಂದು. ಸಕ್ಕತ್ತಾಗಿದೆ. ಹೆಂಗಿದೆ ಅಮ್ಮ? ಅದಲ್ಲ ಓಕೆ. ಹೆಂಗಿತ್ತಮ್ಮ? ಅಮ್ಮಂದಿರೇ ಹಂಗೆ. ಅವಾಗೆಲ್ಲ ಅಮ್ಮಂದಿರೇ ಕೊಡ್ತಾ ಇದ್ದಿದ್ದು, ನಾವು ಕುತ್ಕೊಂಡು ತಿಂತಾ ಇದ್ವಿ. ಈಗ ಇಟ್ಸ್ ಆರ್ ಟೈಮ್. ಬಿಲ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಅಮ್ಮ ನಂಗೆ ಇದು ಬೇಕು, ಅಮ್ಮ ಇದು ಕೊಡ್ಸು ಅಂತ. ಅವರು ಏನಕ್ಕೆ ಬೇಡ ಅಂತಿದ್ರು ಅವಾಗ ಅನ್ನೋದು ಇವಾಗ ಗೊತ್ತಾಗ್ತದೆ. ಬಜೆಟ್ ಇರಲಿಲ್ಲ ಹಾಗೆ, ಈಗ ಬೇಡ ಅಂತ. ಈಗ ನಾನು ಬಿಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹಂಗಿರ್ಬೇಕಮ್ಮ, ಕೊಡ ನೀನೇ ಅಂತೆ. ನಮ್ಮ ಸುಬ್ಬಿ ಹೇಳ್ತಾ ಇದೆ ನೋಡಿ, ಆವಾಗಲೇ ಎಷ್ಟು ಚೆನ್ನಾಗಿತ್ತು. ಮಕ್ಳುಗಳನ್ನ ಕರ್ಕೊಬಂದು ಸ್ಕೂಲ್ ಡ್ರೆಸ್ಸಲ್ಲೇ ಮಕ್ಕಳನ್ನ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಕೊಡಿಸ್ತಾ ಇದ್ದಿದ್ದು, ಅವ್ರು ತಿಂತಾ ಇದ್ದಿದ್ದು. ಮೊದಲೇ ಅವಾಗ ಒಳ್ಳೆ ಫುಡ್ಡು. ಅವಾಗ ಮಕ್ಳಿಗೆ ಫುಡ್ಗಳು ಬಿಟ್ಟರೆ ಬೇರೆದೇನು ಗೊತ್ತಾಗ್ತಾ ಇರಲಿಲ್ವಲ್ಲ, ಚೆನ್ನಾಗಿರ್ತಾ ಇತ್ತು. ನಾವೊಂಚೂರು ಬಿಲ್ ನೋಡ್ಕೊತ ಇದ್ದೋ ಅಷ್ಟೇ. ಅದು ಒಂಚೂರು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಮ್ಮಿ ಆಗಿಬಿಟ್ರೆ ಏನು ಖುಷಿ ಆಗ್ಬಿಡ್ತಾಯಿತ್ತು. ತಪ್ಪ ಬದುಕೊಂಡೆ ಅಂತ.
ಹಂಗೆಲ್ಲ ಅಂದಿಲ್ಲ ಕಣೆ. ಹಂಗಿಲ್ಲ ಇದೆಲ್ಲ ಇದೆಲ್ಲ ಜಾಸ್ತಿ ಆಯ್ತು. ಅಮ್ಮ ಮಾಡ್ತಾ ನಾನು ಮಾಡ್ದಂಗೆ ಮಾಡಿ. ಹ್ಞೂ ಅಯ್ಯೋ ಇದೇನೋ ನೋವು ಬಂದ್ಬಿಟ್ಟೈತಲ್ಲಪ್ಪ. ನಿದ್ದೆ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಅದಕ್ಕೆ ಲವ್. ಅವನ್ನ ಬೈತಾ ಇರೋದು ಅಂತ ಅದಕ್ಕೆ ಬಂದು ಕೇಳಿದ್ದು. ನೋಡಿದ್ರಾ ನಾವು ಬಿಚ್ಚಿ ಅಂತ ಹೇಳಿಲ್ವಾ? ಬಿಚ್ಚಿರ ನನ್ನ ಮೊಮ್ಮಗ ಹೊಡೆದು ನನ್ನ ಮೊಮ್ಮಗ ಹೊಡೆದ್ಬಿಟ್ಟ. ಹೊಡೆದ್ಬಿಟ್ಟ ನನ್ನ ಮೊಮ್ಮಗ ಹೊಡೆದ್ಬಿಟ್ಟ. ಬಾಯ್ ಆನವ್. ಬಾಯ್ ಬಾಯ್ ಬಾಯ್. ಎಲ್ಲಿ ನೋಡ್ತಾ ಮಮ್ಮ ಮನೆ ಅದು. ಹೋಗ್ಬಿಟ್ಟು ಮಲ್ಕೋ ಹೋಗು. ಸಂಜೆ ತಿನ್ಕೋ ಒಂದು ಸ್ವಲ್ಪ. ಬಾಯ್ ಬಾಯ್ ಅಂತ ಲವ್ ಯು ಬಾಯ್. ಗೊತ್ತು ಅವ್ನಿಗೆ ಮಲ್ಕೊಂಡ್ರೆ ಈಗ ಫಸ್ಟ್ ಹೋಗಿ ಮಲ್ಕೋಬೇಕು, ಅದಕ್ಕೋಸ್ಕರ ಅವನು ಆರಾಮ್ಸಿಲ್ಲ ಗಾಡಿ ಮಾಡ್ತಿದ್ದಲ್ಲ. ಓಕೆ, ಮನೇಲಿ ಸ್ವಲ್ಪ ಕೆಲಸ ಇತ್ತು, ಬ್ಯಾಲೆನ್ಸ್ ವರ್ಕ್, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೇಲಿ ಅಮ್ಮ ಅಂದರೆ ನಮ್ಮ ಅತ್ತೆ, ಸುಬ್ಬಿ ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಗೆ ಕಾಫ್ ಜಾಸ್ತಿ ಆಗಿದೆ, ಅದಕ್ಕೆ ಸಿರಪ್ ತಗೊಂಡು ಹೋಗ್ತಾ ಇದ್ದೀವಿ. ಏನೇನೇ ಇನ್ನೊಂದ್ಸಲ ಹೇಳಮ್ಮ. ಹೇಳು ಇಲ್ಲಿ 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 ಬಾ, ಇಲ್ಲಿ ಹೇಳು. ನೀ ಅಲ್ಲ ಅಲ್ಲ ನೀ ಡ್ಯಾನ್ಸ್ ಮಾಡಿದ್ಯಾ ಅವೆಲ್ಲ ಗೊತ್ತು, ಅದಕ್ಕೆ ನಾವು ಡ್ಯಾನ್ಸ್ ಮಾಡ್ತೀವಿ, ಅದೆಲ್ಲ ಬೇರೆ. ಈಗ ಒಂದು ಡೈಲಾಗ್ ಹೇಳ್ದಲ್ಲ ಅದೇಳು. ಸರಿ ಸರಿ. ಸೊ ನಾನು ತಗೊಂಡಿದ್ದ ಸೀರೆ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಹೇಳಲ್ಲ ಯಾವುದು ಏನು ಅಂತ. ಇದು ಆನವುದು. ಏನು ಮತ್ತೆ ಏನು ನಿಮ್ಮನ್ನ ನಂಬ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀರಾ? ಅವ್ರ ಹಸ್ಬೆಂಡ್ ರಾಣಿ ಮಹಾರಾಣಿ ಥರ ನೋಡ್ಕೊತಾರೆ, ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸು. ಅಲ್ಲೋಡಿ ಏನು ಹೇಳಿದಿವಾಗ, ಒಗ್ಗೊಲೆ ಕಾರಲ್ಲಿ ಹೋಗ್ತೀನಿ. ಅಮ್ಮ ಈ ಪಾರ್ಟಿ ಬಟ್ಟೆ ಹೋಗ್ದಿದ್ಯಲ್ಲಮ್ಮ. ಇವ್ ನೋಡ್ರಿ, ಇವನು ಎಷ್ಟು ಆಡ್ತಾನೆ ಅಂದರೆ. ಏನ್ರಿ ಮಾಡ್ತೀರಾ? ಆಗ್ಲಿಂದ ನಮ್ಮಮ್ಮ ಚುಚ್ಚಬೇಕು ಆಯ್ತಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಮುಕ್ತಿಲ್ ಗೊತ್ತಾಯ್ತೈತೆ. ಏನ್ ಗೊತ್ತಾ, ಇವತ್ತು ಹಬ್ಬ ಎಲ್ಲ ಸೀಟುಗಳೆಲ್ಲ ಬಾಂಗ್ ಮುಚ್ಕೊಂಡು ಹೋಗೋರೆ. ಸೊ ಈಗ ನಮ್ಮಮ್ಮ ಬಂದು ಮುಖ ನೋಡಿ, ಮುಖ ಏನು ಮುಖ ಇದು ಆಗಿಲ್ಲ. ಸೊ ಇಲ್ಲ, ನಾನು ಮೈಸೂರಿಗೆ ಹೋಗ್ಬಿಟ್ಟು ನನ್ನ ಗಂಡ ಇದೆ, ನಾನು ನಮ್ಮ ಮೈಸೂರಲ್ಲಿ ಹೋಗ್ಬಿಟ್ಟು ಶಾರದಾ ಕೂರಿಸ್ಕೋತೀನಿ. ಹಾಗೆ ಏನು ಹೇಳ್ತಾರೆ, ಅದು ಚುಚ್ಕೊಳ್ಳೋದಿಕ್ಕೆ ಹಿಂಗ್ ಚುಚ್ಚಿಸ್ಕೋಬಹುದು ಅಮ್ಮ, ಅರ್ಥ ಆಯ್ತಾ? ನೀವು ಚುಚ್ಲಿ ಅಂತ ಅಷ್ಟೇ. ಈಗ ನಾನು ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ, ನಮ್ಮ ಮಗ ಅದನ್ನೇ ಇಲ್ಲಿ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ನಾನು ಹೇಳಿದ್ರ ಅಮ್ಮ ನನ್ಗೆ ಇವತ್ತು ಹೋಳಿ ಹಬ್ಬ ಆಗಿದ್ರೆ ನಾನೇನ್ ಮಾಡಕ್ಕೆ ಹುಡುಕ್ ಕರ್ಕೊಂಡು ಹೋಗಿ ಹುಡುಕಿ ಹಾಕ್ಸ್ಕೊ ಬರ್ತಿದ್ದೆ ನಾನಾಗಿದ್ದಿದ್ರೆ. ಬಾ ಪುಟ್ಟಿ ಅಂತ ನಿಮ್ಮ ಹಸ್ಬೆಂಡ್ ಥರ ಎಲ್ಲ ನಾವು ಆಗಲ್ಲ, ಏನೋ ನಮ್ಮ ಕೈಲಾದಷ್ಟು ನೋಡಿ. ಏನಂತ ಯಾಕೆ ಅದು ನೀವು ತೋರಿಸ್ಕೊಂಡಿದ್ದು.
ಸೂಪರ್. ಅದು ಸ್ಟಿಚ್ ಆಗಿದೆ ಅಮ್ಮ, ನಿಮ್ಮ ಸೈಜ್ ಕರೆಕ್ಟಾಗಿ ಹೋಲಿಸಿ. 3XL ಆಗಿದೆಯಾ? ನೈಸ್. 3XL ಪ್ಯಾಂಟು 6XL ಆಗಿದೆ. ಚೆನ್ನಾಗಿದೆಯಮ್ಮ. ಎಷ್ಟು ಹಾಕೊಂಡಿದ್ದೀರಾ ಪಾಪ? ಬೇಡ ಬಿಡಿ, ಇದು ತಿನ್ಬೇಡಿ ಪಾಪ. ಅಯ್ಯೋ ಬೇಡ, ಹೊಟ್ಟೆ ತುಂಬಿಡುತ್ತೆ ಇಷ್ಟು ತಿಂದ್ರೆ. ಏ ಬೇಡ ರೀ, ಏ ಬೇಡ ಅಮ್ಮ. ಇಲ್ಲಿ ನೋಡು ಎಷ್ಟೊಂದು ಹಾಕೊಂಡ್ಬಿಟ್ಟವ್ರಮ್ಮ, ಬೇರೆಯವ್ರಿಗೆ ಬೇಡವಾ ನೋಡಲ್ಲಿ. ಹಾಂ ಇಲ್ಲ ಹಂಗಲ್ಲ, ಅಲ್ಲೋಡಮ್ಮ ನೋಡಿದ್ರಾ? ಮುದ್ದು ಅಂತ ಪ್ರತೀಕ್ ಅವರು ನನ್ನ ನಂಬರ್ನ ಮೌಲ್ಯಶ್ರೀ ಅಂತ ಸೇವ್ ಮಾಡಿದರು. ಕ್ರಿಂಜಾಗಿ ಮುದ್ದು ಅಂತ ಹಾಕ್ಕೊಂಡಿದ್ದೀನಿ. ಹಾಂ ಹಾಂ ಹಾಂ, ಮುದ್ದು ಅಂತ. ಇನ್ನೇನು ಮಾಡೋದು, ನೀವು ಮಾಡಲಿಲ್ಲ ಅಂದರೆ ಪ್ರತೀಕ್ ಮುದ್ದು. ನನ್ನ 2 ಮಕ್ಳುಗಳು ನೋಡಿ ಇಲ್ಲೇ ಇದ್ದಾರೆ. ಸೊ ಇವತ್ತಿನ ದಿನ ಹಂಗೋ ಹಿಂಗೋ ತಳ್ಳಿದ್ದೀವಿ. ನಾವು ಪರವಾಗಿಲ್ಲ, ಈಸ್ ಬೆಟರ್ ನಾವು. ಓಕೆ, ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.